Hello everyone, welcome to Redefined Stories. I am Shamant. Today I have come before you all to tell a story, which is ಒಗ್ಗಟ್ಟಿನ ಹಳ್ಳಿ ವಿಭಜನೆಯ ನೋವು. ಹೇಳಲಿರುವ ಕಥೆ ಒಂದು ಹಳ್ಳಿಯ ಕಥೆ. ಆದರೆ ಇದು ಕೇವಲ ಹಳ್ಳಿ ಕಥೆಯಲ್ಲ, ನಮ್ಮ ಸಮಾಜದ ಪ್ರತಿಬಿಂಬ. ಒಂದು ಸುಂದರ ಹಳ್ಳಿ. ಹೆಸರು ಶಾಂತಿನಗರ. ಆ ಹಳ್ಳಿಯಲ್ಲಿ ಜನರು ಜಾತಿ, ಮತ, ಪಕ್ಷ ಎಂಬ ಭೇದವಿಲ್ಲದೆ ಒಟ್ಟಾಗಿ ಬದುಕುತ್ತಿದ್ದರು. ಯಾರ ಮನೆಯಲ್ಲಾದರೂ ಕೆಲಸ ಇದ್ದರೆ ಎಲ್ಲರೂ ಹೋಗಿ ಸಹಾಯ ಮಾಡುತ್ತಿದ್ದರು. ಮನೆ ಕಟ್ಟಿದ್ದರೆ ಎಲ್ಲರೂ ಸೇರಿ ಇಟ್ಟಿಗೆ ಎತ್ತುತ್ತಿದ್ದರು. ಹೊಲದಲ್ಲಿ ಬೆಳೆ ಕಟಾವು ಇದ್ದರೆ ಎಲ್ಲರೂ ಕೈಜೋಡಿಸುತ್ತಿದ್ದರು. ಹಳ್ಳಿಯಲ್ಲಿ 2 ದೇವಾಲಯಗಳಿದ್ದವು. ಒಂದು ಹನುಮಂತ ದೇವಾಲಯ, ಇನ್ನೊಂದು ಅಮ್ಮನ ದೇವಾಲಯ. ಪ್ರತಿ ಹಬ್ಬಕ್ಕೂ 2 ದೇವಾಲಯಗಳಲ್ಲಿ ಒಂದೇ ರೀತಿಯ ಉತ್ಸಾಹ. ಹಳ್ಳಿ ಮುಳುವತ್ತು ಬೆಳಕಿನ ಹೊಳಪು, ಮಕ್ಕಳ ನಗು, ಹಿರಿಯರ ಆಶೀರ್ವಾದ. ಆದರೆ ಒಂದು ವರ್ಷ ಚುನಾವಣೆಯೂ ಬಂದಿತು. 2 ಪಕ್ಷಗಳು ಹಳ್ಳಿಗೆ ಬಂದವು. ಪ್ರತಿಯೊಬ್ಬರೂ ತಮ್ಮದೇ ಮಾತು, ತಮ್ಮದೇ ಭರವಸೆ. ನಮ್ಮನ್ನು ಬೆಂಬಲಿಸಿದರೆ ರಸ್ತೆ ಮಾಡುತ್ತೇವೆ, ನಮ್ಮನ್ನು ಬೆಂಬಲಿಸಿದರೆ ಹೊಸ ಯೋಜನೆ ಕೊಡುತ್ತೇವೆ. ಹಳ್ಳಿಯ ಜನರು ನಿಧಾನವಾಗಿ 2 ಗುಂಪುಗಳಾದರು. ಇದಕ್ಕೂ ಮೊದಲು ಒಟ್ಟಿಗೆ ಊಟ ಮಾಡಿದವರು ಈಗ ಪರಸ್ಪರ ಮಾತನಾಡುವುದೇ ನಿಲ್ಲಿಸಿದರು. ಒಂದು ಗುಂಪು ಹನುಮಂತ ದೇವಾಲಯದ ಕೆಲಸ ನಿಲ್ಲಿಸಿತು. ಇನ್ನೊಂದು ಗುಂಪು ಅಮ್ಮನ ದೇವಾಲಯದ ಉತ್ಸವ ನಿಲ್ಲಿಸಿತು. ಹಬ್ಬದ ದಿನ ಬಂದರೂ ಹಳ್ಳಿಯಲ್ಲಿ ಮೌನ. ದೀಪಗಳಿಲ್ಲ, ಮೇಳಗಳಿಲ್ಲ, ಮಕ್ಕಳ ನಗು ಕಾಣಲಿಲ್ಲ. ಹಳ್ಳಿಯ ಹಿರಿಯರು ಕಣ್ಣೀರಿನಿಂದ ಹೇಳಿದರು, ನಾವು ರಾಜಕಾರಣಕ್ಕಾಗಿ ಒಗ್ಗಟ್ಟನ್ನು ಕಳೆದುಕೊಂಡಿದ್ದೇವೆ. ಒಂದು ದಿನ ಶಾಲೆಯ ಮಕ್ಕಳು ಸೇರಿಕೊಂಡು ನಿರ್ಧಾರ ಮಾಡಿದರು. ಅವರು 2 ದೇವಾಲಯಗಳಲ್ಲಿ ದೀಪ ಹಚ್ಚಿದರು. ಮಕ್ಕಳು ಕೈ ಹಿಡಿದು ಹಳ್ಳಿಯ ಮಧ್ಯದಲ್ಲಿ ನಿಂತು ಹೇಳಿದರು, ನಮ್ಮ ಹಳ್ಳಿ ರಾಜಕೀಯದಿಂದ ಬೇರ್ಪಡಬಾರದು. ನಾವು ಮೊದಲು ಹಳ್ಳಿಯವರು, ನಂತರ ಪಕ್ಷದವರು. ಆ ಮಕ್ಕಳ ಮಾತು ಹಿರಿಯರ ಮನಸ್ಸು ತಟ್ಟಿತು. ನಿಧಾನವಾಗಿ ಜನರು ಮತ್ತೆ ಒಟ್ಟಾಗಿ ಸೇರಿದರು. ಹಬ್ಬ ಮತ್ತೆ ಆಚರಿಸಲಾಯಿತು. 2 ದೇವಾಲಯಗಳಲ್ಲಿ ಒಂದೇ ಸಮಯದಲ್ಲಿ ಘಂಟೆ ಮೊಳಗಿತು. ರಾಜಕೀಯ ಬರುತ್ತದೆ, ಹೋಗುತ್ತದೆ. ಆದರೆ ನಮ್ಮ ಒಗ್ಗಟ್ಟು ಉಳಿದರೆ ಮಾತ್ರ ಹಳ್ಳಿ ಉಳಿಯುತ್ತದೆ. ಒಗ್ಗಟ್ಟೇ ನಮ್ಮ ನಿಜವಾದ ಶಕ್ತಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಕನಸಿಗೆ ದೊಡ್ಡ ಬೆಂಬಲ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.